ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಏನ್ ಮಾಡ್ತೀಯ? ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ಇವತ್ತು ನಮ್ಮ ಹೊಸ ಬ್ಯಾಚ್ ಮರಿಗಳಿಗೆ ಡಿವಾರ್ಮಿಂಗ್ ಮಾಡ್ತಾ ಇದೀವಿ. ಈಗ ಮರಿಗಳನ್ನ ತಗೊಂಡ್ ಬಂದ್ಮೇಲೆ ನಾವು ಫಸ್ಟ್ ಟ್ರೀಟ್ ಮಾಡ್ಬೇಕಾಗಿರೋದೇ ಜಂತು ಹುಳುಗಳಿಗೆ. ಈಗ ಹೊರಗಡೆಯಿಂದ ಮರಿ ಬರ್ತಾ ಇದೀವಿ, ಎಸ್ಪೆಷಲಿ ಸಂತೆಗಳಲ್ಲಿ ಬರ್ತೀವಿ ಅಂತ ಅಂದ್ರೆ ಅಂತ ಮರಿಗಳಿಗೆ ಯಾವುದೇ ವ್ಯಾಕ್ಸಿನೇಷನ್ಸ್ ಆಗ್ಲಿ ಅಥವಾ ಡಿವಾರ್ಮಿಂಗ್ ಯಾವುದೇ ಮೆಡಿಕಲ್ ಹಿಸ್ಟ್ರಿ ಇರೋದಿಲ್ಲ. ಸೊ ನಾವು ಮರಿಗಳನ್ನ ತಗೊಂಡ್ ಬಂದ್ಮೇಲೆ ನಮಗ್ ಬೇಕಾಗಿರೋ ರೀತಿನಲ್ಲಿ ನಾವು ಸೆಟಪ್ ಮಾಡ್ಕೋಬೇಕಾದಾಗ ನಾವು ಫಸ್ಟ್ ಮಾಡ್ಬೇಕಾಗಿರೋದನ್ನೇ ಡಿವಾರ್ಮಿಂಗ್. ಅದಾದ್ಮೇಲೆ ಅಷ್ಟೇ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿಸ್ಕೋಬೇಕಾಗತ್ತೆ. ಈಗ ಯಾವಾಗ ಡಿವಾರ್ಮಿಂಗ್ ಮಾಡ್ಬೇಕು? ನೀವು ಮರಿ ತಗೊಬಂದು 1-2 ದಿವಸದ ಒಳಗಡೆನೆ ಡಿವಾರ್ಮಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬಿಡಿ. ಮತ್ತೆ ಡಿವಾರ್ಮಿಂಗ್ ಮಾಡುವಾಗ ಮರಿಗಳು ಖಾಲಿ ಹೊಟ್ಟೆನಲ್ಲಿ ಇರ್ಬೇಕು. ಅಂದ್ರೆ ಇವತ್ ಬೆಳಗ್ಗೆ ನೀವು ಡಿವಾರ್ಮಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿನ್ನೆ ಸಂಜೆ ಮೇವ್ ಹಾಕಿರ್ತೀರಾ, ಮೇವ್ ಹಾಕಿ ಬೈ ಚಾನ್ಸ್ ಏನಾದ್ರೂ ಉಳ್ದಿದ್ರೆ ಇನ್ನ ಮೇವು ಅಥವಾ ನೀರು ಯಾವ್ದನ್ನು ಮರಿಗಳಿಗೆ ಸಿಗದೆ ಇರೋ ತರ ಎಲ್ಲ ಖಾಲಿ ಮಾಡಿ ಇಟ್ಬಿಡ್ಬೇಕು. ನಿನ್ನೆ ನೈಟ್ ಇಂದ ಇವತ್ ಬೆಳಗಿನ ಜಾವದವರೆಗೂ ಯಾವುದೇ ಹೊಸ ಮೇವು ಮರಿಗಳಿಗೆ ಸಿಗ್ಬಾರ್ದು. ಖಾಲಿ ಹೊಟ್ಟೆನಲ್ಲಿ ಡಿವಾರ್ಮಿಂಗ್ ಮಾಡ್ಬೇಕು. ಮತ್ತೆ ಆದಷ್ಟು ಬೆಳಗಿನ ಜಾವದಲ್ಲೇನೆ ಡಿವಾರ್ಮಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ 7 ಗಂಟೆ ಒಳಗಡೆನೆ ಡಿವಾರ್ಮಿಂಗ್ ಮಾಡ್ಬೇಕು. ಯಾಕಂದ್ರೆ ಡಿವಾರ್ಮಿಂಗ್ ಆದ್ಮೇಲೆ ಸುಮಾರು 4 ಅವರ್ ಮರಿಗಳಿಗೆ ಏನು ಮೇವು ನೀರು ಏನು ಕೊಡೋದಿಲ್ಲ. ಸೊ ಹಂಗಾಗಿ ಬೇಗ ಮುಗಿಸ್ಕೊಂಡ್ರೇನೆ ಒಳ್ಳೇದು. ಈಗ ಇನ್ನ 9 ಗಂಟೆ 10 ಗಂಟೆ ಹಂಗ್ ಲೇಟ್ ಆಗೋಗತ್ತೆ ಅಂತ ಅಂದ್ರೆ 4 ಅವರ್ಗೆ ಸುಮಾರು ಮಧ್ಯಾಹ್ನ ಆಗ್ಬಿಡತ್ತೆ. ಲೇಟ್ ಆದಷ್ಟು ಈಗ ಬಿಸಿಲು ಏರ್ತಾ ಇರತ್ತೆ, ನೀರು ಇರೋದಿಲ್ಲ, ಮೇವು ಇರೋದಿಲ್ಲ, ಮರಿಗಳಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಸೊ ಹಂಗಾಗಿ ಲೇಟ್ ಮಾಡ್ಕೊಂಡೇನೆ ಆದಷ್ಟು ಬೆಳಗ್ಗೆ ತಂಪಾಗಿರೋ ಟೈಮಲ್ಲೇನೆ ಮುಗಿಸ್ಕೊಂಡ್ರೆ ಒಳ್ಳೇದು. ಈಗ ಸುಮಾರು ಬೆಳಗ್ಗೆ 6 ಕಾಲಾಗಿದೆ ಟೈಮು. ಈಗ ಡಿವಾರ್ಮಿಂಗ್ ಮಾಡಕ್ಕೆ ಬಂದಿದ್ದೀವಿ. ನೆನ್ನೆ ಹಾಕಿದ ಮೇವೆಲ್ಲನೂ ತಿಂದಾದ್ಮೇಲೆ ಏನು ಉಳಿದಿರುತ್ತೆ ಅದೆಲ್ಲನೂ ಫೀಡರಿಂದ ತೆಗೆದು ಫೀಡರ್ ಖಾಲಿ ಮಾಡಿಬಿಟ್ಬಿಟ್ಟಿದ್ದೀವಿ. ನೀರು ಕೂಡ ಸಿಗಬಾರ್ದು, ನೀರು ಕೂಡ ತೆಗೆದುಬಿಡಬೇಕು ಎಲ್ಲ ಕುಡ್ದಾದ್ಮೇಲೆ. ಪ್ರತಿಯೊಂದು ಮರಿಗಳಿಗೂ ಅದ್ರ ಬಾಡಿ ವೆಯ್ಟ್ ಮೇಲೆ ಅಂದರೆ ಮರಿ ತೂಕ ಎಷ್ಟಿದೆ ಆ ತೂಕಕ್ಕೆ ಸರಿಯಾಗಿ ಸಿರಪ್ ಹಾಕಬೇಕಾಗತ್ತೆ. ಈ ಸಿರಪ್ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಕತ್ತು ಮೇಲೆ ಮಾಡಿ ಇಟ್ಕೊಬೇಕು. ಅಂದರೆ ಬಾಯಿಗೆ ಏನು ಹಾಕಿರ್ತೀವಿ ಸಿರಪ್ಪು ಅದು ಗಂಟ್ಲೊಳಗೆ ಹೋಗೋವರೆಗೂ. ಇಲ್ಲ ಅಂತ ಅಂದರೆ ಹಾಗೆ ಬಿಟ್ಟರೆ ಅದು ಸಿರಪ್ಪೆಲ್ಲ ಆಚೆಗೆ ಉಗಿದ್ಬಿಡತ್ತೆ. ಆಮೇಲೆ ಸಿರಪ್ ಹಾಕಿದ ತಕ್ಷಣವೇ ಆ ಮರಿಗಳಿಗೆ ಏನಾದರೂ ಒಂದು ಮಾರ್ಕ್ ಮಾಡ್ಕೊಂಬಿಡ್ಬೇಕು. ನಾವಿಲ್ಲಿ ಕಲರಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಅಂದರೆ ಒಂದು ಗುರ್ತು ಮಾಡ್ಕೊತಾ ಇರೋದು, ಈ ಮರಿಗೆ ಡಿವಾರ್ಮಿಂಗ್ ಹಾಕಿದ್ದಾಗಿದೆ ಅಂತ ಅಂದ್ಬಿಟ್ಟು. ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಮರಿಗಳು ಮಿಸ್ ಆಗಲ್ಲ ಮತ್ತು ಯಾವುದೇ ಮರಿಗಳಿಗೂ ಓವರ್ ಡೋಸ್ ಅಂದರೆ 2 ಸರಿ ಹಾಕುವಂಥ ಚಾನ್ಸಸ್ ಬರೋದಿಲ್ಲ. ನಾವು ಯೂಸ್ ಮಾಡ್ತಾ ಇರೋ ಜಂತುನಾಶಕ ಬಂದು ಗ್ಲೈಕೋಸ್ ಅಂತ. ಇದು ನಮಗೆ ಚೆನ್ನಾಗಿ ವರ್ಕ್ ಆಗಿದೆ. ಇಲ್ಲ ಬೇರೆ ನೀವು ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಬಟ್ ಯಾವ್ದೇ ಔಷಧಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ಬಾಟ್ಲ್ ಮೇಲೆ ಅದ್ರ ಡೋಸೇಜ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಗ್ಲೈಕೋಸ್ ಬಂದು 1 ml 10 kg ಬಾಡಿ ವೆಯ್ಟ್ ಗೆ 1 ml ಅಂತ ಕೊಟ್ಟಿದ್ದಾರೆ ಕುರಿ ಮತ್ತೆ ಮೇಕೆಗಳಿಗೆ. ಈಗ ಮರಿ 10 kg ಮರಿ ಇತ್ತು ಅಂತ ಅಂದ್ರೆ 1 ml ಅಷ್ಟೇ ಈ ಸಿರಪ್ ಹಾಕ್ಬೇಕು. 20 kg ಇತ್ತು ಅಂತ ಅಂದ್ರೆ 2 ml ಹಾಕ್ಬೇಕಾಗತ್ತೆ. ಸೊ ಆ ತರ ಡೋಸೇಜ್ ನೋಡ್ಕೊಂಡೇ ಹಾಕ್ಬೇಕು. ಡಿವಾರ್ಮರ್ ನ ಯಾವತ್ತು ಓವರ್ ಡೋಸೇಜ್ ಕೊಡಕ್ ಹೋಗ್ಬಾರ್ದು. ಮತ್ತೆ ಈ ತರ ಸಣ್ಣದೊಂದು ಸಿರೆಂಜ್ ಬರುತ್ತೆ, ಇದು 2 ml ಸಿರೆಂಜ್. ಸಿರೆಂಜ್ ಚಿಕ್ಕದಾಗಿದ್ರೆ ನೀವು ಕ್ಲೀನ್ ಆಗಿ ಮೆಜರ್ ಮಾಡ್ಕೊಳಕ್ಕೆ ಹಾಕಕ್ ಬರುತ್ತೆ. ಮತ್ತೆ ಈ ಸಿರೆಂಜ್ ನ ಒಂದ್ಸರಿ ಮರಿಗಳ ಬಾಯಿಗೆ ಹಾಕಿ ನೀವು ಔಷಧಿ ಹಾಕಿದ್ಮೇಲೆ ಮತ್ತೆ ಅದನ್ನ ಬಾಟ್ಲ್ ಒಳಗಡೆ ಹಾಕ್ಬಾರ್ದು. ಬಾಯಿ ಒಳಗ್ ಸಿರೆಂಜ್ ಹಾಕಿರ್ತೀರಾ, ಮತ್ತೆ ಅದೇ ಸಿರೆಂಜ್ ನ ತಗೊಂಬಂದು ನೀವು ಇಡೀ ಔಷಧಿ ಇರೋ ಬಾಟ್ಲ್ಗೆ ಹಾಕಿದ್ರೆ ಇಡೀ ಔಷಧಿ ಕಂಟಾಮಿನೇಟ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕಷ್ಟು ಒಂದ್ ಚಿಕ್ಕದ ಬೌಲಲ್ಲಿ ಹಾಕೊಂಡು ನೀವು ಆ ಬೌಲಿಂದ ತಗೊಂಡು ಮರಿಗಳಿಗೆ ಹಾಕ್ಬೇಕು. ಆಮೇಲೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ. ಈಗ ಜಾಸ್ತಿ ಹಾಕೊಂಡು ಎಲ್ಲ ಉಳಿತು ಅಂದ್ಬಿಟ್ಟು ಮತ್ತೆ ಅದನ್ನ ತೆಗೆದು ಇದಕ್ಕೆ ಸುರಿಬಾರ್ದು. ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಂಡು ಸ್ವಲ್ಪ ಶಾರ್ಟೇಜ್ ಆದ್ರೆ ಆಮೇಲೆ ಹಾಕೊಬಹುದು. ಪೂರ್ತಿ ಹಾಕೊಂಡು ಮತ್ತೆ ಉಳ್ದಿದೆ ಅಂತ ಅಂದ್ಬಿಟ್ಟು ಇದಕ್ಕೆಲ್ಲ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಈಗ ಎಷ್ಟ್ ದಿನಕ್ಕೆ ಒಂದ್ಸರಿ ಡಿವಾರ್ಮಿಂಗ್ ಮಾಡ್ಕೋಬೇಕು? ಮರಿಗಳು ತಗೊಬಂದಾಗ ಡಿವಾರ್ಮಿಂಗ್ ಮಾಡಿರ್ತೀರಾ. ಸೊ ಅದಾದ್ಮೇಲೆ ಡಿವಾರ್ಮಿಂಗ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದ್ಸರಿ ನೀವು ಡಿವಾರ್ಮಿಂಗ್ ಮಾಡಕ್ ಹೋಗೋದೇ ಇಲ್ಲ. ಇದನ್ನೇ ತುಂಬಾ ಜನ ತಪ್ಪು ಮಾಡುವಂತದ್ದು. ಈಗ ಮರಿಗಳು ತಗೊಬಂದ್ಮೇಲೆ ಡಿವಾರ್ಮಿಂಗ್ ಮಾಡಿರ್ತೀರಾ, ಅವಾಗ ನಮ್ಗೆ ಅನ್ನಿಸ್ತಾ ಇರತ್ತೆ ಅವೆಲ್ಲ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಮರಿಗಳು ಅಂತ ಅಂದ್ಬಿಟ್ಟು. ಅದೇ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಯಾಕೋ ಬೆಳಿತಾನೆ ಇಲ್ವಲ್ಲ, ಇದ್ದಷ್ಟೇ ಇದೆ ಅಂತ ನಮಗೆ ಅನ್ಸಕ್ ಶುರು ಆಗತ್ತೆ. ಅದ್ರ ಮೇನ್ ಕಾರಣ ಏನು ಅಂತ ಅಂದ್ರೆ ನಾವು ಡಿವಾರ್ಮಿಂಗ್ ಮಾಡದೆ ಹೋಗೋದು. ಸೊ ಇದೆಲ್ಲ ಸೂಚನೆ ಕೊಡ್ತಾ ಇರತ್ತೆ. ಮರಿಗಳು ಡಲ್ ಆಗೋದು, ಕುಂಠಿತ ಬೆಳವಣಿಗೆ, ಮತ್ತೆ ಅಷ್ಟು ಶೈನಿಂಗ್ ಕಾಣಿಸೋದಿಲ್ಲ, ಕಣ್ಣಲ್ಲೆಲ್ಲ ತುಂಬಾ ಗಲೀಜ್ ಬರ್ತಾ ಇರತ್ತೆ. ಸೊ ಇದೆಲ್ಲ ಡಿವಾರ್ಮಿಂಗ್ ಮಾಡ್ಬೇಕು ಅನ್ನೋ ಸೂಚನೆಗಳು ಕೊಡ್ತಾ ಇರತ್ತೆ. ಈಗ ಫಸ್ಟ್ ಡಿವಾರ್ಮಿಂಗ್ ಆದ್ಮೇಲೆ 8ರಿಂದ 10ನೇ ವಾರಕ್ಕೆ ಇನ್ನೊಂದ್ಸರಿ ನೀವು ಡಿವಾರ್ಮಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ತುಂಬಾ ಸರಿ ಮರಿಗಳೇನೆ ಇಂಡಿಕೇಶನ್ ಕೊಡ್ತಾ ಇರತ್ತೆ ಡಿವಾರ್ಮಿಂಗ್ ಮಾಡ್ಬೇಕು ಅನ್ನೋದು. ಸೊ ಅದು ಯಾವ್ದು ಅಂತ ಅಂದ್ರೆ, ಒಂದು ಬೆಳವಣಿಗೆ ಕುಂಠಿತ ಆಗೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಬರೋ
ವೆಯ್ಟ್ ಗೇನು ಸ್ವಲ್ಪ ದಿವಸ ಆದ್ಮೇಲೆ ಅಷ್ಟು ಚೆನ್ನಾಗಿ ವೆಯ್ಟ್ ಗೇನ್ ಕಾಣದೇ ಇರೋದು ಅದೊಂದು. ಮತ್ತೆ ಅಷ್ಟು ಶೈನಿಂಗ್ ಕಾಣಿಸಲ್ಲ, ಅಂದ್ರೆ ಹುರುಪಿರಲ್ಲ ಮರಿಗಳಲ್ಲಿ. ಮತ್ತೆ ಕೆಲವೊಂದ್ ಸರಿ ಅಂತೂ ತುಂಬಾ ವಿಪರೀತಕ್ಕೆ ಹೋಯ್ತು ಅಂತ ಅಂದಾಗ ಅದಕ್ಕೆ ಊಟದ ಬಗ್ಗೆ ಆಸಕ್ತಿನೇ ಇರೋದಿಲ್ಲ, ಊಟ ಬಿಟ್ಬಿಡುವಂತ ಚಾನ್ಸಸ್ ಆಗುತ್ತೆ ಇದು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ. ಸೊ ಅಲ್ಲಿವರೆಗೂ ಹೋಗೋದಕ್ಕೆ ಬಿಡಬಾರ್ದು. ಏನ್ ಇಂಡಿಕೇಶನ್ ಕೊಡುತ್ತೆ ಅಷ್ಟ್ರಲ್ಲೇನೆ ನಾವು ನೋಡ್ಕೊಂಡು ಡಿವಾರ್ಮಿಂಗ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಡಿವಾರ್ಮಿಂಗ್ ಆಗಿ 4 ಅವರ್ ಆದ್ಮೇಲೆ ಅಷ್ಟೇ ನೀವು ಮೇವು ನೀರು ಕೊಡ್ಬೇಕಾಗತ್ತೆ. ಸೊ ಅಲ್ಲಿವರೆಗೂ ಏನು ಕೊಡೋದ್ ಬೇಡ. 4 ಅವರ್ ಆದ್ಮೇಲೆ ನೀವೇನ್ ನಾರ್ಮಲ್ ಆಗಿ ಮೇವು ಕೊಡ್ತೀರಾ ಅದನ್ನ ಕೊಟ್ಕೋಬಹುದು. ಜಂತುನಾಶಕ ಹಾಕಿದ್ಮೇಲೆ ಮರಿಗಳಲ್ಲಿ ಲೂಸ್ ಮೋಷನ್ ಆಗೋದು ಕಾಮನ್, ಕೆಲವೊಂದಕ್ಕೆ ಆಗತ್ತೆ ಕೆಲವೊಂದಕ್ಕೆ ಆಗಲ್ಲ. ಸೊ ಆತರ ಲೂಸ್ ಮೋಷನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದಕ್ಕೇನು ನೀವು ಎಕ್ಸ್ಟ್ರಾ ಮೆಡಿಸಿನ್ ಕೊಡೋದೇನು ಬೇಕಾಗಲ್ಲ, ಅದು ಕಾಮನ್ ಆಗಿ ಆಗತ್ತೆ. ಡಿವಾರ್ಮಿಂಗ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಮ್ಮ ಚಾನೆಲ್ ಅಲ್ಲಿ ಇದೆ, ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಪಾಯಿಂಟ್ಸ್ ಅಷ್ಟೇ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಇದೇ ತರ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ವಿಡಿಯೋಸ್ ಗಳಿಂದ ಹೆಚ್ಚೆಚ್ಚಿನದಾಗಿ ನಿಮಗೆ ಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.